Audio Jungle. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಅಂತ. ಇವಾಗ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮೈಸೂರು ಜಿಲ್ಲೆಯಲ್ಲಿರೋ ಬೆಟ್ಟದಪುರಕ್ಕೆ ಬಂದಿದ್ದೀನಿ. ಪ್ರಿಯಾಪಟ್ಟಣದ ಹತ್ರ ಇದೆ. ಬನ್ನಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀನಿ. ಎಂಜಾಯ್ ಮಾಡ್ಕೊಂಡು ಬರೋದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಮೇಲೆ ಕೂರಿಸ್ಬೇಕಂತೆ. ಏನಕ್ಕೆ ಅದ್ರ ಮೇಲೆ ಕೂರಿಸ್ತಾ ಇರೋದು? ನೀವು ಅನ್ಕೊಂಡಿದ್ದಾಗುತ್ತಾ? ಓ, ತುಂಬ ಒಳ್ಳೇದಾಯ್ತು ಬ್ರೋ. ಇಷ್ಟೆಲ್ಲ ಮಾಡಿದ್ರೆ ಸಪೋರ್ಟ್ ಮಾಡ್ತೀನಿ. ಓಹೋ, ಇಷ್ಟೊಪ್ಪುದೇ ಕೂರಿಸ್ಬಿಟ್ರಲ್ಲ ಬ್ರೋ. ಏನು ಬ್ರೋ ನೀವು ಒಂದು ಅನ್ಕೊಂಡೋಗಿ. ಓಹೋ, ಸುಜಾನ್ ಬ್ರೋ ಕೂರಿಸಿದ್ರು ನಮ್ಮ ಲಾಗು ಸಕ್ಸಸ್ ಆಗಲಿ ಅಂತ. ಓ, ಒಂದು ಕುರ್ತಾ ಇಲ್ಲ. ನನ್ನ ತಲೆ ಮೇಲಿಂದ ಎಸಿತಿದ್ಯಾ? ಮತ್ತು ನಮ್ಮ ಫ್ರೆಂಡ್ಸ್ ಬಂದಿದ್ದೀನಿ. ಅವತ್ತಿಂದ ಬರ್ಬೇಕು ಅನ್ಕೋತಿದ್ದೆ. ಎಕ್ಸಾಮ್ ಇತ್ತು, ಬರೋಕ್ಕಾಗಲಿಲ್ಲ. ಫ್ರೀ ಸಿಕ್ತು, ಈಗ ಬಂದಿದ್ದೀನಿ. ಎಂಜಾಯ್ ಮಾಡ್ಕೊಂಡು ಹೋಗೋದ. ಇದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತೀನಿ ನಿಮಗೂ. ಫ್ರೆಂಡ್ಸಿಂದ ತಿಳಿಸ್ಕೊಡೋದ ಅನ್ಕೊಂಡಿದ್ದೀನಿ. ಅವ್ರಿಗೂ ಒಂದೊಂದೆರಡು ಪ್ರಶ್ನೆ. ಅವ್ರಿಗೂ ಒಂದಷ್ಟು ಗೊತ್ತಿತ್ತು ಬೆಟ್ಟದ ಬಗ್ಗೆ. ಗೊತ್ತು ಅಂತಿದ್ರು. ಏನು ಗೊತ್ತು ಅವ್ರನ್ನ ಪ್ರಶ್ನೆ ರೀತಿ ವಿಚಾರಿಸವ. ಅವ್ರಿಗೊಂದಷ್ಟು ಪ್ರಶ್ನೆ ಕೇಳೋದ. ಅದರಿಂದ ಗೊತ್ತಾಗುತ್ತೆ ಅವ್ರಿಗೇನು ಗೊತ್ತು ಅಂತ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆಗಲೇ 3000 ಮೆಟ್ಲಿದೆಯಂತೆ ಟೋಟಲ್ಲು. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಈಗ 11 ಗಂಟೆ. ಅದೆಷ್ಟೊತ್ತಿಗೆ ಹೋಗಿ ತಲುಪ್ತೀನೋ ನೋಡೋದ. ಬನ್ನಿ ಫ್ರೆಂಡ್ಸ್. ಅದೇ ಹೇಳ್ತಾರಲ್ಲ, ಒಂದು ಗ್ಯಾಂಗಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇರ್ತದೆ. ಅಷ್ಟೊತ್ತಿಗೆ ಇನ್ನೇನಾರು ಒಬ್ರು ಏನಾರು ಮಾಡ್ತಾರೆ ಅಂತ. ಆ ಥರ ಇವತ್ತು ತಿಂಡಿ ತಿನ್ನೋಕೆ ಹೋಗಿದ್ವಿ. ಅಲ್ಲೇ 1 ಅವರ್ ಏನೋ ಟೈಮ್ ಸ್ಪೆಂಡ್ ಆಯಿತು. ಈ ಹೋಟ್ಲು ಬೇಡ, ಆ ಹೋಟ್ಲು ಬೇಡ, ಈ ಹೋಟ್ಲು ಅಂದ್ಕೊಂಡೆ ತಿರ್ಗಾಡ್ತಾ ಟೈಮ್ ವೇಸ್ಟ್ ಮಾಡಿಬಿಟ್ರು. ಅಯ್ಯಪ್ಪ, ಹೊಟ್ಟೆ ತುಂಬ ತಿಂದ್ಬಿಟ್ಟೆ. ಈಗ ಹತ್ತಕ್ಕೆ ಆಯ್ತಾಯಿಲ್ಲ, ಸುಸ್ತಾಗ್ಬಿಟ್ಟೈತೆ. ಆಗಲೇ 100 ಮೆಟ್ಲು ಹತ್ತಿಲ್ಲ, ಒಂದು 50 ಮೆಟ್ಲು ಹತ್ತಿದ್ದೀನಿ. ಆಗಲೇ ಸುಸ್ತಾಗ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿದ್ದೀನಿ, ಎಂಜಾಯ್ ಮಾಡ್ಕೊ. ಮೊನ್ನೆ ಶತಮಾನದ್ದು ಈ ಬೆಟ್ಟ ಬಂದು ಕರಿಕಾಲ ಚೋಳ ಕಟ್ಸಿರೋದು ಅವರ ಆಡಳಿತದಲ್ಲಿ. ಪ್ರಸಿದ್ಧಿ ಒಂದು. ಎಲ್ಲ ಹುಡುಗರು ಮಾತ್ರ ರಜಾ ಬಂದರೆ ಸಾಕು ಬೆಟ್ಟದಪುರ ಅಂತ ಬರ್ತಾರೆ. ಅದರಿಂದ ನಾವು ಹಂಗೇ ರಜಾ ಸಿಗ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್. ಮತ್ತವ್ರಿಗೂ ನಿಮ್ಗೆ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು ಅಷ್ಟೇ ನನ್ನ ಇಂಟೆನ್ಷನು. ಎಲ್ಲರೂ ಕಿರ್ಚ್ರ ಹಾಯ್ ಅಂತ ಏನೋ ಕಿರ್ಚು. ಈ ಕಡೆ ತಿರ್ಗೋ. ನಮ್ಮ ಫ್ರೆಂಡ್ಸು ಈಗ ನಮ್ಮ ಟೀಮಲ್ಲಿ ಒಬ್ಬರು ರೆಬಲ್ ಸ್ಟಾರ್ ಪ್ರಭಾಸ್ ಅವರೇ. ಅವ್ರ ಕೆಲವೊಂದು ಡೈಲಾಗ್ ಓಡಿಸ್ತೀನಿ. ಪ್ರಭಾಸ್ ಬಾರೋ ಇಲ್ಲಿ. ಪ್ರಭಾಸ್ ಡೈಲಾಗ್ ಹೊಡಿತಾರೆ. ಬಾಹುಬಲಿದು ಹೇಳ್ತಾ ನೋಡಿ. ಈಗ ಆಯ್ತು, ಆಮೇಲೆ ಹೇಳ್ತೀನಿ. ದರ್ಶನ್ ಫ್ಯಾನು ಇವರೇ, ಹಿಮಾಲಯ ಅಂತ ನೋಡಿ. ಇವಾಗ ಒಂದು ಡೈಲಾಗ್ ಹೊಡಿತಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾವ ಬರ್ತೀರಾ ಡೆವಿಲ್ಗೆ? 11ನೇ ತಾರೀಕು ಹೇಳಿ ಬ್ರೋ. ಒಂದು ಡೈಲಾಗು ಬ್ರೋ, ಹೇಳಿ ಬ್ರೋ. ಇದೇನಾ ಡೈಲಾಗು? ನೀವ್ಯಾರು ಫ್ಯಾನ್ ಬ್ರೋ? ನೀವ್ಯಾರು ಫ್ಯಾನ್ ಹೇಳಿ ಬ್ರೋ. ಬೆಟ್ಟಕ್ಕೆ ಒಟ್ಟು ಎಷ್ಟು ಮೆಟ್ಲಿದೆ? 3300. ಆಪ್ಷನ್ ಹೇಳ್ತೀನಿ ನೋಡಿ. 3108, 3100, 3200, 3300. ತಪ್ಪು 3108.
ಸುಮ್ಮನೆ ಮಾಡ್ತಾನೆ ಸಾರಥಿದೆ ಏನೋ ಹೇಳ್ತಾರಂತೆ. ಹೇಳ ಸಾರಥಿದ ಅದು ಪ್ರವಾಸದೆಲ್ಲ ಹೊಡಿರಿ ಬೇಡ ಕಣ ಬರಲ್ಲ ಹೇಳ್ಬಿಡ್ತೀವಿ ಹೇಳಿ ಹೇಳಿ ಒಂದು டான்ஸ் சொல்லு திரும்பி வந்து டான்ஸ் சொல்லு போனே கபாலி 25 வருஷத்துக்கு முன்னாடி அப்படியே திரும்பி வந்து டான்ஸ் சொல்லு சூப்பர் ப்ரோ நம்ம ಫ್ಯಾನ್ಸ್ ಅವರು ಯಾವ ಫಿಲಮ್ದು ಬ್ರೋ ಇದು ಡೈಲಾಗ ಮಾರಿ ಸೂಪರ್ ಇನ್ನೇನು ಇಲ್ವಾ ಒಂದ್ ಸಾಂಗ್ ಹೇಳ್ಬಿಡಿ ನೀವ್ ಹೇಳಿ ಬ್ರೋ ಏನಿದು ಬ್ರೋ ಇದು ಹೇಳಿ ಡೈಲಾಗು ಪ್ರಭಾಸ್ ಬಾಹುಬಲಿ ಇದೆ ಹೇಳಿ ಬ್ರೋ ಇಲ್ಲ ಕಲ್ಕಿದೆ ಹೇಳಿ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ಈ ಬೆಟ್ಟದಲ್ಲಿರೋ ದೇವರ ಹೆಸರೇನು ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ತಪ್ಪು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಹಾ ರೀಸನ್ ಅದೇ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ತಗೊಂಡ್ಬಿಡ ಅಲ್ಲೇ ನಿಂತ್ಕೊಂಡ್ ಆಯ್ತು ಹೇಳಿ ಬ್ರೋ ನಂಗೆ ಗೊತ್ತಿಲ್ಲ ರೀಸನ್ ಗೊತ್ತಿಲ್ಲ ಹಾ ಅದೇ ನಿಜ ಸಿಡ್ಲು ಬಡಿತಿದ್ದಕ್ಕೆ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತಾರೆ. ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂದರು ಅದು ರೀಸನ್ ಗೊತ್ತಿಲ್ಲ ಯಾರಿಗೂ. ಒಟ್ಟಿನಲ್ಲಿ ಏನೋ ಹೆಸರು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಗೊತ್ತು. ಆದರೆ ಆ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿಗೆ ಹೆಂಗೆ ಹೆಸರು ಬಂತು ಅಂದರೆ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಸಿಡ್ಲು ಹೊಡೆಯುತ್ತಂತೆ ಬೆಟ್ಟದ ಮೇಲೆ ದೇವ್ರಿಗೆ ಶಿವನಿಗೆ. ಅದರಿಂದ ಈ ಬೆಟ್ಟದಲ್ಲಿರೋ ಶಿವನ ಹೆಸರು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ. ಬೆಟ್ಟ ಇರೋ ಊರಾಗಿರೋದ್ರಿಂದ ಬೆಟ್ಟದ ಪುರ ಅಂತ ಹೆಸರು ಬಂದಿದೆ ಈ ಬೆಟ್ಟದ ಪುರಕ್ಕೆ ಈ ಊರಿಗೆ. ಇನ್ನು ಈಗ ಮಧ್ಯಾಹ್ನ ಆಗ್ಬಿಟ್ಟಿರೋದ್ರಿಂದ ಆಯ್ತಲ್ಲ ಫ್ರೆಂಡ್ಸ್, ನಾನು ಸತ್ತೆ ಹೋಗೋದು ಬಾಕಿ ಹಂಗಾಗ್ಬಿಟ್ಟೈತೆ. ಸಿಕ್ಕಾಬಿಟ್ಟು ಬಿಸಿಲು ನಿಲ್ಲಕ್ಕೈತಲ್ಲ ಕುರಕ್ಕೈತಲ್ಲ, ಅದ್ರಲ್ಲಿ ಬೇರೆ ಮಧ್ಯದಲ್ಲಿ ವಾಕ್ ಮಾಡಬೇಕು ಮಾತಾಡಬೇಕು, ಇನ್ನೂ ಸುಸ್ತಾಗ್ಬಿಡ್ತೈತೆ. ಹೆಂಗೋ ಮಾಡ್ಕೊಯ್ತೆ ನೀನು. ಈಗ ಒಂದು 500 ಮೆಟ್ಲು 1000 ಎಲ್ಲ ಪೂರ್ತಿ 3000 ಅನ್ಸುತ್ತೆ. ಚಾಮುಂಡಿ ಬೆಟ್ಟದಷ್ಟೇ ಇದು ಇರೋದು, ಅಲ್ಲಿ ತಪ್ಪ ಮೆಟ್ಲು ನೀನು ಬ್ಲಾಕ್ ಮಾಡ್ತೀನಿ ಮೇಡಮ್ ಮಾಡ್ತಾರೆ ಅವ್ರು ಮಾಡ ನೋಡಿ ಆ ತಾತನ ಬಗ್ಗೆ ಮಾತಾಡ್ತಾವ್ರಿ ಇವರು. ಹೋಯ್ತವ್ರಲ್ಲ ಈ ತಾತನ ಬಗ್ಗೆ. ತಾತ 700 ಮೆಟ್ಲು ಹತ್ತಿದ್ರು, 1000 ಮೆಟ್ಲು ಹತ್ತಿದ್ರು ಅಂತವ್ರೆ. ಇವ್ರು ಅದು ಎಷ್ಟು ಹತ್ತುತ್ತಾರೆ ಏನೋ ಗೊತ್ತಿಲ್ಲ. ಏನೋ ಜೋಶಲ್ಲಿ ಇನ್ಸ್ಪೈರ್ ಆಗ್ಬಿಟ್ರೆ ಆ ತಾತನ ಹೇಳಿದ್ದಕ್ಕೆ ನೀವು ಹೆಂಗಾಗಿರೋದು ಹತ್ಬೇಕು ಅಂತ. ಈಗ ಒಂದೇ ಸಮ ಓಡು, ಅದೆಲ್ಲ ಒಂದು ಕಡೆ ಹೋಗಿ ಕೂತ್ಕೋ, ತೋರಿಸ್ತೀನಿ ರೀ. ಅದೊಂದು ಕಡೆ ಕೂತ್ಕೋತಾರೆ. ಈಗ ಓಡ್ಬಿಟ್ಟು ಒಂದೇ ಸಮ ಓಡ್ತಾರೆ, ಅಲ್ಲಿ ಹೋಗಿ ಕೂತ್ಕೋತಾರೆ. ಇಷ್ಟೇ ಅವ್ರದ್ದು ಇನ್ಸ್ಪಿರೇಷನ್ನು ಅವ್ರ ತಾತನಿಂದ ಆಗಿದ್ದು. ಏನು ಬ್ರೋ ಅಷ್ಟು ದೂರದಿಂದ ಬಂದ್ಬಿಡ್ರಿ, ಓಡ್ತೀನಿ ಹತ್ಬಿಡ್ರಿ, ಇಲ್ಲಿ ಬಂದು ಕೂತ್ಕೊಬಿಟ್ಟಿದ್ದೀರಾ ಅಷ್ಟೇಯಾ ಪವರು? ಓಹೋ ನೆಕ್ಸ್ಟ್ ಇನ್ನೇನು ಹತ್ತುತ್ತೀರಾ? ಹಾಂ ಅದೇ ಈ ಬೆಟ್ಟ ಎಷ್ಟನೇ ಶತಮಾನದ್ದು? ಯಾವುದು ಈ ಬೆಟ್ಟ? ಆಪ್ಷನ್ 25. ನೀವು ಬಂದಿರೋದು ಇದು ಸ್ಥಾಪನೆ ಆಗಿರೋದು ಯಾವಾಗ? ಬೆಳಿಗ್ಗೆ. ಕನ್ಸಲ್ಲ ನನ್ಸಲ್ಲ ಇನ್ನೆಲ್ಲ ಸರಿಯಾಗಿ ಕಟ್ಟಿಲ್ಲ ಬ್ರೋ, ಸರಿ ಮಾಡಿಸಿ. ಇದು ಜಿಪ್ಲೈನು ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಆಪ್ಷನ್ 11ನೇ ಶತಮಾನ, 12ನೇದು, 10ನೇದು, 13. ತಪ್ಪು ಹೇಳಿ ಬ್ರೋ. 12 ಕರೆಕ್ಟ್. 12 ಬ್ರೋ, 12. ಅದೇಂಗೆ ಬ್ರೋ? 18 ಆಗ್ಲಿಲ್ವಾ ವಿರಾಟ್ ಕೊಹ್ಲಿ? ಹಾಂ ಅದೇ ನಂಗೆ ಅನ್ಲಕ್ಕೋ ಗೊತ್ತಿಲ್ಲ ಫ್ರೆಂಡ್ಸ್. ಮೆಟ್ಲತ್ತುವಾಗ 550 ರೂಪಾಯಿ ಸಿಕ್ತು. ಅದೇನು ಮಾಡಲಿ ಅಂತ ಗೊತ್ತಿಲ್ಲ. ದೇವ್ರಿಗೆ ಹಾಕ್ಲಾ ಇಲ್ಲ ನನಗೇನು ಸಿಕ್ತಾ ನಾನೇ ಇಟ್ಕೊಳ್ಳ, ಏನು ಮಾಡಲಿ ಅಂತ ಗೊತ್ತಾಯ್ತಲ್ಲ. ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಥರ ನಿಮಗೆ ಸಿಕ್ಕಿದ್ರೆ ಏನು ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ದೇವ್ರಿಗೆ ಹಾಕ್ತೀರೋ ಇಲ್ಲ ದೇವರೇ ನಮ್ಗೆ ಕೊಡ್ತು ಅಂದ್ಬಿಟ್ಟು ಇಟ್ಕೊತೀರೋ ಇಲ್ವೋ ಅಂತ ತಿಳಿಸಿ. ಅದೇ ಇದು ನಾನು ದೇವ್ರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ದೇವ್ರಿಗೆ ಹಾಕ್ತೀನಿ.
ನೋಡಿ ಡಿಪ್ರೆಷನ್ ಆಗೋರೆ. ಏನಕ್ಕೆ ಡಿಪ್ರೆಸ್ ಆಗೋರು ಗೊತ್ತಿಲ್ಲ. ಯಾರೋ ಅವ್ರ ಹುಡುಗಿ ಕೈ ಕೊಟ್ಟಿರ್ಬೇಕು. ಯಾರು ಬ್ರೋ ಕಾಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಒಂದಾಯ್ತು ಮೇಲಕ್ಕೆ 11:15 ಏನೋ ಹತ್ತಿದ್ದು. ಈಗ 1-2 ಗಂಟೆ, 1:10ರಿಂದ 12, 12ರಿಂದ 1, 1ರಿಂದ 2. ಯಾರೂ ಇಲ್ಲ, ಎಲ್ಲ ಹಾಳೋಗ್ಬಿಟ್ಟೈತೆ ದೇವಸ್ಥಾನ. ಏನೋ ಗೊತ್ತಿಲ್ಲ, ಪೂಜೆನೇ ಇಲ್ವಾ, ಬಾಕ್ಲು ಹಾಕ್ಬಿಟ್ಟವ್ರೆ ದೇವಸ್ಥಾನನ. ಎಲ್ಲ ಪಾಳು ಬಿದ್ದಂಗೆ ಆಗ್ಬಿಟ್ಟೈತೆ. ಈಗ ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 12ನೇ ಶತಮಾನದಲ್ಲಿ. ಕರಿಕಾಲ ಚೋಳ ಅವರು ಸ್ಥಾಪನೆ ಮಾಡಿರೋದು. ಈ ಬೆಟ್ಟದಪುರ ಬಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಇರೋದು. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ. ಬಂದರೆ ನೀವು ಎಂಜಾಯ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಈಗ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಆ ಥರ ನೀವು ಎಂಜಾಯ್ ಮಾಡ್ಕೊ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲೂ ಏನೇನೋ ಇದೆ, ಇನ್ನೂ ಸೀಕ್ರೆಟ್ ಪ್ಲೇಸಸ್ ಎಲ್ಲ ಇದೆ, ಗೊತ್ತಿಲ್ಲ. ಫುಲ್ ಮಾತ್ರ ಎಂಜಾಯ್ ಮಾಡಿ. ಏನೇನೋ ಇದೆ, ಏನಿದೆ ಅಂತ ಗೊತ್ತಿಲ್ಲ, ಭಯ ಬೇರೆ ಆಯ್ತೈತೆ. ಫುಲ್ ತಂಪಾಗೈತೆ ಫ್ರೆಂಡ್ಸ್, ಚೆನ್ನಾಗೈತೆ. ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ, ಏನು ಕ್ಲೋಸ್ ಮಾಡಿರೋ ರೀಸನ್ನು. ಆದರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿದ್ದೆ, ಬೆಟ್ಟದಪುರ ಅವ್ರದ್ದು ತೆಗ್ದಿತ್ತು ದೇವಸ್ಥಾನ. ಇದು ಯಾವಾಗ ಕ್ಲೋಸ್ ಆಗಿರೋದು ಗೊತ್ತಿಲ್ಲ. ಕ್ಲೋಸ್ ಮಾಡಿ ಎಷ್ಟು ವರ್ಷ ಆಗಿರೋಂಗೆ ಕಾಣ್ತೈತೆ. ಬಾಗಿಲುಗಳೆಲ್ಲ ನೋಡಿ ಹೆಂಗೈತೆ, ಸಖತ್ತಾಗೈತೆ. ಇಷ್ಟು ಬಿಸಿಲು ಇದ್ರೂ ಇದರಡಿಲಿ ಮಾತ್ರ ಫುಲ್ ತಂಪಾಗೈತೆ, ಸಖತ್ತಾಗೈತೆ. ಇಲ್ಲೂ ವಿಶಾಲವಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಇದ್ರೆ ಮೈಂಡೆಲ್ಲ ಕೂಲಾಗಿರುತ್ತೆ, ಏನೂ ಟೆನ್ಷನ್ ಇರೋಲ್ಲ. ಇಂಥ ಜಾಗಕ್ಕೆ ಬಂದುಬಿಟ್ರೆ ಬರೋ ಟೆನ್ಷನ್ ಎಲ್ಲ ಮರ್ತು ಬಿಡ್ಬೋದು. ಪ್ರಸಾದ ಕೊಡ್ತಾವ್ರಂತೆ, ಅಲ್ಲಿ ಕೂಗ್ದ ಫ್ರೆಂಡು ಒಯ್ತಾ ಇದ್ದೀನಿ ನೋಡವ. ಒಟ್ಟಿನಲ್ಲಿ ಬಂದರೆ ವಿಶಾಲವಾಗಿ ಪ್ರಶಾಂತವಾಗಿ ದೇವ್ರ ಬಗ್ಗೆ ಪುರಾವೆಗಳು ಮತ್ತು ಶಾಸನಗಳೆಲ್ಲ ತುಂಬ ಇದೆಯಂತೆ ದೇವಸ್ಥಾನದೊಳಗಡೆ. ಏನು ಅದನ್ನೆಲ್ಲ ಸಂರಕ್ಷಣೆ ಮಾಡ್ತಾಯಿಲ್ಲಂತೆ ಗೌರ್ಮೆಂಟು ಅಂತ ಎಷ್ಟೊಂದು ಜನ ಹೇಳೋರೆ, ಹಳ್ಳಿಯವರು. ಮತ್ತು ಎಷ್ಟೊಂದು ಯೂಟ್ಯೂಬ್ ಚಾನಲಲ್ಲೆಲ್ಲ ಅಂದರೆ ಶಾಸನಗಳನ್ನೆಲ್ಲ ಅಳಿಸಾಕ್ಬಿಟ್ಟವ್ರೆ. ಮಳೆ ನೀರು ಬಂದು ಕಾಪಾಡದೆ, ಸಂರಕ್ಷಣೆ ಮಾಡದೆ ಹಾಳೋಗ್ತಿದೆ, ಅದನ್ನೆಲ್ಲ ಕಾಪಾಡಬೇಕು ಶಾಸನಗಳನ್ನ ಅಂತಿದ್ರು. ನೋಡಿ ಒಂದೊಂದು ವಿಗ್ರಹದಲ್ಲೂ ಏನೋ ಸೂಚಿಸುತ್ತೆ, ಏನಿದು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಇದೆಲ್ಲ ನೋಡ್ತಿದ್ರೆ ನನಗೆ ಮತ್ತೆ ಹಳೆಬೀಡು ಬೇಲೂರಿಗೆ ಹೋಗಿದ್ನಲ್ಲ, ಆ ವಿಡಿಯೋ ಗಮನ ಬರ್ತಿದೆ. ದಯವಿಟ್ಟು ಆ ವಿಡಿಯೋ ಯಾರು ನೋಡಿಲ್ಲ ಅಂತ ನೋಡಿ, ಡಿಸ್ಕ್ರಿಪ್ಷನ್ಲು ಹಾಕಿರ್ತೀನಿ, ನೋಡಿ ಮಿಸ್ ಇಲ್ಲದೆ. ಚೆನ್ನಾಗಿದೆ. ದೇವಸ್ಥಾನ ಈ ಕಡೆಯಿಂದ ಇರಬೇಕು ಎಂಟ್ರೆನ್ಸು, ಆ ಕಡೆ ಕ್ಲೋಸ್ ಆಗಿತ್ತು. ಸ್ವಾಮಿ ಇರೋದಂತೆ, ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ನೋಡಿ. ನಾನು ಆ ಕಡೆಯಿಂದ ಬಾಗಿಲು ಹಾಕ್ಬಿಟ್ಟವ್ರೆ, ಯಾಕೆ ಎಷ್ಟೊಂದು ದಿನ ಆಯ್ತೇನೋ, ಎಷ್ಟು ವರ್ಷ ಆಗೈತೆ ಅಂದ್ಕೊಬಿಟ್ಟೆ. ಆ ಕಡೆಯಿಂದ ಇದ್ದಿದ್ದು ಎಂಟ್ರೆನ್ಸ್ನ ಕ್ಲೋಸ್ ಮಾಡಿ ಈ ಕಡೆಯಿಂದ ಎಂಟ್ರೆನ್ಸ್ ಓಪನ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವರು. ಅದೇ ವೀಡಿಯೋ ಮಾಡಿ ತೋರಿಸ್ಬಾರ್ದು, ತಪ್ಪಾಯ್ತೈತೆ, ಕ್ಷಮಿಸಪ್ಪದೇವೆ. 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರೋದು. ಇರೋರ್ತು ಹೇಳಿದ್ದೀರ ಅವಾಗಲಿಂದ ಏನೋ ಹೇಳಿದೆ. ಎಲ್ಲರೂ ಗೂಗಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ಬಿಟ್ಟು ಹೇಳಿದೆ, ಎಷ್ಟೋ 3108 ಮೆಟ್ಲು ಅಂದ್ಕೊಂಡೆ. ಅದು ತಪ್ಪಂತೆ. ಪುರೋಹಿತರು ಕೇಳಿದೆ, ಈಗ ತಾನೆ 3350 ಮೆಟ್ಲಿರೋದಂತೆ ಟೋಟಲ್ಲು. ಆಮೇಲೆ ಆ ಕಡೆ ತೋರಿಸಿದಾಗಲೇ ಶಿವ, ಅದೇ ಸಿಡ್ಲು ಮಲ್ಲಿಕಾರ್ಜುನ. ಈ ಕಡೆ ನೋಡಿದ್ದು ಈಗ ಪಾರ್ವತಿ, ಅವರ ಗಿರ್ಜಮ್ಮ ಅಂತ. ಅದೇ ಮೂಲತಃ ಪಾರ್ವತಿ, ಶಿವ ಪಾರ್ವತಿ ಇರೋದು. ನಾನು ಅವ್ರ ಕೈಲಿ ಮಾತಾಡ್ಸೋದು ಅಂದ್ಕೊಂಡೆ, ಏನು ಮಾಡೋದು, ಬ್ಯುಸಿ ಅವರೇ. ಅದಕ್ಕೆ ಏನೋ ಒಂದಷ್ಟು ನನಗೆ ಕೇಳಬೇಕಾಗಿರೋದು ಕೇಳ್ಕೊಂಡು ವಿಚಾರಿಸ್ಕೊಂಡು ನಿಮ್ಗೆ. ಆಮೇಲೆ ಈ ಕಡೆ ಶಿವ ಪಾರ್ವತಿ, ಆ ಕಡೆ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ. ಏನಂದರೆ ದೇವಸ್ಥಾನ ತೆಗೆಯೋದು 2 ದಿವಸ, ಭಾನುವಾರ ಮತ್ತು ಸೋಮವಾರ ಅಂತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಶನಿವಾರ ಮಾತ್ರ ತೆಗಿತಾರಂತೆ ಫ್ರೆಂಡ್ಸ್. ಅಲ್ಲಿದೆಯಂತೆ ಆ ಕಡೆ. ಇಷ್ಟು ವಿಷಯ ತಿಳ್ಕೊಂಡೆ. ಇನ್ನು ತಿಳ್ಕೊಳ್ಳೋದಂದರೆ ಅವ್ರು ಬ್ಯುಸಿ ಇದ್ರು, ಕ್ಲೋಸ್ ಮಾಡ್ತಿದ್ರು ದೇವಸ್ಥಾನನ. ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ಕೆಳಕ್ಕೆ ಇಳಿದಾದ್ಮೇಲೆ ಇನ್ನೇನಾದ್ರು ಮಾತಾಡಿದ್ದೀರಾ ತಿಳಿಸಿದ್ರೆ ತಿಳಿಸ್ತೀನಿ. ಮತ್ತು ಸಿಡ್ಲು ಒಳಗಡೆ ಹೊಡಿಯುತ್ತಂತೆ. ದೀಪಾವಳಿಗೆ ಒಂದು ಸತಿ ಜಾತ್ರೆ ಮಾಡ್ತಾರೆ. ಅವಾಗ ಯಾವ ಸಿಡ್ಲು ಹೊಡಿದ್ರೆ ಅವಾಗ ಜಾತ್ರೆ ಮಾಡೋದು. ಸಿಡ್ಲು ಹೊಡೆದಿದ್ದ ದಿನ ಅದೇ ದೀಪಾವಳಿಲೇ ಸಿಡ್ಲು ಹೊಡಿಯುತ್ತಂತೆ, ಅವಾಗ ಜಾತ್ರೆ ಮಾಡ್ತಾರೆ. ಆಮೇಲೆ ಆ ಕಡೆ ಆವಾಗಲೇ ಎಕ್ಸಿಟ್ ತೋರಿಸಿದ್ನಲ್ಲ, ಆ ಎಕ್ಸಿಟು ಹಬ್ಬದ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ಮಾತ್ರ ತೆಗೋದಂತೆ, ಎಲ್ಲ ಟೈಮಲ್ಲೂ ತೆಗಿಲ್ಲ. ಈಗ ತೋರಿಸಿದ ಎಕ್ಸಿಟ್ ಮಾತ್ರ ರೆಗ್ಯುಲರು, ಬರೀ ವಾರದಲ್ಲಿ 2 ದಿವಸ ತೆಗೋದು ಫ್ರೆಂಡ್ಸ್. ಜನಗಳಂತೂ ಅದು ಎಷ್ಟೋಯ್ತು ಅವಾಗಲಿಂದ ತೋರಿಸಿದ್ನಲ್ಲ ನಿಮಗೆ, ಇಲ್ಲೊಂದು ಅಲ್ಲೊಂದು. ಆದರೆ ಎಲ್ಲ ಭಿನ್ನ ಆಗ್ಬಿಟ್ಟೈತೆ. ಏನು ಕಾರಣ ಅಂತ ಗೊತ್ತಿಲ್ಲ. ಯುದ್ಧದಿಂದ ಭಿನ್ನ ಆಯಿತೋ, ಇಲ್ಲಾಂದರೆ
ದಾಳಿ ಆಗಿನೋ ಇಲ್ಲಾಂದರೆ ಅರ್ಧಂಬರ್ಧ ಕೆತ್ತನೆ ಆಗಿರೋದು, ಕೆತ್ತನೆ ಆಗಿ ಮುಂದೆ ಮಾಡೋಕ್ಕೆ ಬಿಡದೆ ಹಾಳು ಮಾಡಿರೋದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವ್ರು ಭಿನ್ನ ಆಗಿಲ್ಲ ನನ್ನ ಪ್ರಕಾರ. ಪೂಜೆ ಮಾಡ್ತಾವ್ರೆ ಅಂದರೆ ಭಿನ್ನ ಆಗಿರಲ್ಲ. ಭಿನ್ನ ಆದರೆ ಪೂಜೆ ಮಾಡಲ್ಲ ಎಲ್ಲ ದೇವಸ್ಥಾನದಲ್ಲೂ. ಭಿನ್ನ ಆಗಿಲ್ಲ ವಿಗ್ರಹ ಮಾತ್ರ. ಎಲ್ಲ ಬಾಕ್ಲುಗಳು ನೋಡಿ, ಕಲ್ಲಿರಬೇಕು ನೋಡಿ. ಕಲ್ಲ ಏನು ಅಂತ ಕೇಳಿದ ಫ್ರೆಂಡು. ಇಲ್ಲ, ಮೆಟಲ್ಲ, ಮರದ ಬಾಕ್ಲು. ಚೆನ್ನಾಗೈತೆ ದೇವಸ್ಥಾನಗಳು. ಏನು ರಾಜರ ಹೆಸ್ರಾ? ಟ್ರೈ ಮಾಡಿ ನೀವು ನೀಟಾಗಿ ತೋರಿಸ್ತೀನಿ, ಕಮೆಂಟ್ ಮಾಡಿ. ಇಲ್ಲೆಲ್ಲ ಬರ್ದವ್ರೆ ಕತೆಗಳನ್ನ, ಆದರೆ ಎಲ್ಲ ಅಳಿಸೋಗ್ಬಿಟ್ಟೈತೆ. ನಮಗಂತೂ ಈ ಕತೆಗಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಸರ್ ಎಲ್ಲ ಕೂತವ್ರೆ ಫ್ರೆಂಡ್ಸ್ ಎಲ್ಲ. ಹೋಯ್ತಾ ಇದ್ದೀನಿ ಅಲ್ಲಿ ಪ್ರಶ್ನೆ ಕೇಳಬ, ಇನ್ನೂ ಒಂದಷ್ಟು ಕೇಳಿಲ್ಲ, ಕೇಳಕ್ಕೆ ಹೋಯ್ತಾ ಇದ್ದೀನಿ. ಬನ್ನಿ, ಹೇಳ್ತಾರೆ ಇಲ್ವೋ ನೋಡಿ. ಇವರಂತೂ ಹೇಳೋರು ನಮ್ಮ ಫ್ರೆಂಡು, ಇವರೇ ಜಾಸ್ತಿ ಹೇಳಿರೋದು ಕರೆಕ್ಟಾಗಿ. ಇವರೇ ತಿಳ್ಕೊಂಡಿಲ್ಲ ಅಂತಿದ್ರು ನಾನು ಕೇಳಿದಾಗ. ಅದೆಲ್ಲ ತಿಳ್ಕೊಬಿಟ್ಟವ್ರೆ. ಅದು ಯಾಕೆಪ್ಪ ತಿಳ್ಕೊಂಡ್ರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೂ ಗೊತ್ತಿರಲಿಲ್ಲ, ನಾನು ತಿಳಿದಂಗೆ ಹಂಗಂದೆ. ಆದರೆ ಅಲ್ಲಿ ಪುರೋಹಿತರು ಕೇಳಾದ್ಮೇಲೆ ನಿಜ ಹೇಳ್ದೆ ತಾನೆ ನಾನು ನಿಮಗೆ. ಮೋಸ ಮಾಡಿದೆ ಅದು ಕರೆಕ್ಟೇ. ನಾನು ಗೂಗಲ್ ನಂಬಲ್ಲ. ನಾನು ಟ್ರಿಪ್ಪು ಪ್ಲ್ಯಾನ್ ಹಾಕಿರೋದೇ ನಮಗೂ ಗೊತ್ತಿಲ್ಲ. ಎಮರ್ಜೆನ್ಸಿ ಬೇಗ 1 ಡೇ ಗ್ಯಾಪಲ್ಲಿ ಪ್ಲ್ಯಾನ್ ಹಾಕ್ಬಿಟ್ಟು 1 ಡೇಲಿ ಎಷ್ಟು ತಿಳ್ಕೊಬೋದು ಅಷ್ಟು ತಿಳ್ಕೊ ಬಂದೆ ದೇವಸ್ಥಾನದ ಬಗ್ಗೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಕೂತವೆ. ನಡೀರೋ ಏನೋ ಕುತ್ಕೊಂಡು ಏನು ಮಾಡ್ತಾವ್ರು ಗೊತ್ತಿಲ್ಲ. ಅಡುಗೆ ಗಿಡಿಗೆ ಮಾಡ್ತಾ ಇರಬೇಕು. ಏನಾರ ಮಾಡ್ತಿದ್ದೀರಾ ಇಲ್ಲಿ ಕುತ್ಕೊಂಡು? ನೋಡಿ, ಬಂದ್ರೆ ಸಾಕು ಬೈಕ್ ಹತ್ತಾರೆ ಇವರು. ಬಂದ ನೋಡು ಅಂತ ಇವ್ರನ್ನ ಹೈಲೈಟ್ ಮಾಡ್ಬೇಕು. ಹೇಳ್ರಿ ಈಗಲೇ ಪ್ರಶ್ನೆ. ನೀವು ಅಲ್ಲಿಂದ ನೋಡಿದಿರಾ, ಹೇಳ್ಬೇಕು ತಾನೆ ಫ್ರೆಂಡ್ ಆಗಿ. ನೋಡಿ ಯಾವ್ದಿದು 3 ಕೋತಿ ಅಂತೆ ಕಂಡಿಡಿ. ಏನೋ ಹೆಂಗೈತೆ ಫೋಟೋ ಇದೆ ನಮ್ ಗ್ರೂಪ್ ಫೋಟೋ. ನೇಮ್ ಮೆನ್ಷನ್ ಮಾಡ್ಬಿಡೋದ ವಿಡಿಯೋ. ಕಾಮಿಡಿ ಮಾಡೋ ಮಾತಾಡ್ತಾರೆ ನೋಡಿ, ಇವರಾರು ಮಾತಾಡ್ತಾರೆ. ಮಾತಾಡಿದ್ರು. ಇವನ್ ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಆಗಬೇಡಿ. ದಿಸ್ ಇಸ್ ಫೇಕ್. ಗತ್ತು ಏನು ತೋರ್ಸು. ಕಂಟೆಂಟ್ ಇವರೇ ಹೇಳಿದ್ದು ಜರ್ನಿ ಅಂತ ಇಟ್ಕೊಂಡು ಮಂತ್ಲಿನೂ ಜರ್ನಿ ಮಾಡ್ತಾ ಇಲ್ಲ. ಎಲ್ಲ ಹೇಳ್ಬಿಟ್ಟು ಹಿಂಗ್ ಮಾಡ್ತೀರಾ, ಹಂಗ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ಅವರೇ ಇವಾಗ ಹಿಂಗ್ ರೇಗಿಸ್ತಾರೆ. ಇಂಥವ್ರಿಂದ ನಾವ್ ಹೆಂಗೆ ವ್ಲಾಗ್ ಮಾಡೋದು, ಹೆಂಗ್ ಇದ್ ಮಾಡೋದು ಹೇಳಿ ಕಮೆಂಟ್ ಮಾಡ್ಬಿಡಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ದೊಡ್ಡ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಲ್ಲ ಯಾವ್ದಿದು ಬೀಜ? ಯಾವ್ದು ಸ್ಪಿರಿಟ್ ಇವಂದಲ್ವಾ? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಂಗೆ ತಿಳಿದ ಮಟ್ಟಿಗೆ ಎಲ್ಲ ತೋರಿಸಿದ್ದೀನಿ, ಎಲ್ಲ ರೀತಿ ಎಂಜಾಯ್ ಮಾಡಿದ್ನೆಲ್ಲ ತೋರಿಸಿದ್ದೀನಿ. ನೀವು ಎಂಜಾಯ್ ಮಾಡಿದ್ರೆ ಎಂಜಾಯ್ ಆಯಿತು ಈ ವಿಡಿಯೋ ನೋಡಿ. ಒಂದು ಥ್ರಿಲ್ ಸಿಕ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ವೀಡಿಯೋ ಮಾಡ್ತಾನೆ ಇರ್ತೀನಿ. ಇನ್ನು ಫ್ರೆಂಡ್ಸ್ ಸಿಕ್ಕಿದ್ರೆ ಯಾವ್ಯಾವ ಫ್ರೆಂಡ್ಸ್ ಸಿಗ್ತಾರೆ ಅವ್ರ ಜೊತೆ ಎಂಜಾಯ್ ಮಾಡೋದು. ಸಿಗಲಿಲ್ವಾ ನಾನು ಒಬ್ಬನೇ ಮಾಡಿ ನಿಮಗೆ ಎಲ್ಲ ರೀತಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು. ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ.